ಸೃಷ್ಟಿ ಚಕ್ರ 5000 ವರ್ಷದ ವಿಶ್ವ ನಾಟಕ ಎಂದರೇನು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗದ ವಿಶೇಷತೆ. ವಿವಿಧ ಧರ್ಮಗಳು ಹೇಗೆ ಮತ್ತು ಯಾವಾಗ ಸ್ಥಾಪನೆಯಾದವು. ಸಂಗಮಯುಗದ ಮಹತ್ವ ಹಾಗೂ ಪರಮಾತ್ಮ ಶಿವನ ಅವತರಣೆ. ರಾಜಯೋಗದ ಮೂಲಕ ಹೊಸ ಜಗತ್ತಿನ ವಾರಸುದಾರರಾಗುವ ವಿಧಾನ. ಕಲ್ಪವೃಕ್ಷ, ಕಲ್ಪತರು. ಇದು ಕಲ್ಪವೃಕ್ಷವಾಗಿದೆ. ಕಲ್ಪವೃಕ್ಷದ ಚಾರ್ಟ್. ಇದು 5000 ವರ್ಷದ ವಿಶ್ವನಾಟಕ. ವಿವಿಧ ಧರ್ಮಗಳ ಉದ್ಭವ, ಸಂಗಮಯುಗ ಮತ್ತು ಸತ್ಯಯುಗದ ಆರಂಭ. ಮುಖ್ಯ ಅಂಶಗಳು. ಕಲ್ಪವೃಕ್ಷ 5000 ವರ್ಷದ ವಿಶ್ವಚಕ್ರದ ಸಂಕೇತ. ಬೇರು ಸಂಗಮಯುಗ. ಇಲ್ಲಿ ಪರಮಾತ್ಮ ಶಿವನು ಅವತರಿಸಿ ರಾಜಯೋಗವನ್ನು ಕಲಿಸುತ್ತಾರೆ. ಕಾಂಡ ಸತ್ಯಯುಗ ಮತ್ತು ತ್ರೇತಾಯುಗ, ದೇವತೆಗಳ ರಾಜ್ಯ. ಕೊಂಬೆಗಳು ದ್ವಾಪರ ಮತ್ತು ಕಲಿಯುಗ, ವಿವಿಧ ಧರ್ಮಗಳ ವಿಸ್ತರಣೆ. ಧರ್ಮಗಳ ಆಗಮನ ಯಾವಾಗಿನಿಂದ ಅಂದರೆ ಸನಾತನ ದೇವಿ ದೇವತಾ ಧರ್ಮ, ನಂತರ ಬೌದ್ಧ ಧರ್ಮ, ಆ ನಂತರ ಜೈನ ಧರ್ಮ ಮತ್ತು ಕ್ರೈಸ್ತ ಧರ್ಮ. ಮುಖ್ಯ ಧರ್ಮಗಳು. ಇಸ್ಲಾಂ ಧರ್ಮ, ಸಿಖ್ ಧರ್ಮ, ಕೊನೆಗೆ ಸಿಖ್ ಧರ್ಮ ಹಾಗೂ ಇತರೆ ಧರ್ಮಗಳು ಬೆಳೆದು ನಿಂತವು. ಅನೇಕ ಧರ್ಮಗಳು, ವಿವಿಧತೆ. ಅದಕ್ಕೋಸ್ಕರ ಸಂಗಮ ಯುಗದ ಮಹತ್ವಿಕೆ. ಪರಮಾತ್ಮ ಶಿವನು ಬ್ರಹ್ಮನ ಮೂಲಕ ಜ್ಞಾನವನ್ನು ನೀಡುತ್ತಾರೆ. ಆತ್ಮ ಅಭಿಮಾನ ಮತ್ತು ರಾಜಯೋಗದ ಮೂಲಕ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುವುದು. ಪವಿತ್ರರಾಗಿ ಹೊಸ ಸತ್ಯಕ್ಕೆ ಯೋಗ್ಯರಾಗುವುದು. ವಿನಾಶದ ಸೂಚನೆ. ವಿನಾಶ ಹತ್ತಿರ ಇದೆ. ಪ್ರಕೃತಿ ವಿಕೋಪಗಳು ಜರುಗುತ್ತವೆ ಮತ್ತು ಯುದ್ಧಗಳು ನಡೆಯುತ್ತದೆ. ಆಂತರಿಕ ಯುದ್ಧ. ಹಳೆಯ ಕಲಿಯುಗದ ಅಂತ್ಯ ಮತ್ತು ಹೊಸ ಸತ್ಯುಗದ ಆರಂಭ. ಇಂದು ನಾವು ಕಲ್ಪವೃಕ್ಷದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ಚಾರ್ಟ್ ಕೇವಲ ಒಂದು ಚಿತ್ರವಲ್ಲ, ಇದು ಸಂಪೂರ್ಣ 5000 ವರ್ಷದ ವಿಶ್ವ ನಾಟಕದ ನಕ್ಷೆಯಾಗಿದೆ. ಈ ವೃಕ್ಷದ ಬೇರು ಸಂಗಮಯುಗದಲ್ಲಿ. ಇಲ್ಲಿ ಪರಮಾತ್ಮನ ಆಗಮನ. ಶಿವನು ಬ್ರಹ್ಮನ ಮೂಲಕ ಜ್ಞಾನವನ್ನು ನೀಡಿ ಆತ್ಮಗಳಿಗೆ ರಾಜಯೋಗ ಶಿಕ್ಷಣವನ್ನು ಕಲಿಸುತ್ತಾರೆ. ಇದೇ ಹೊಸ ಸತ್ಯಯುಗದ ಅಡಿಪಾಯ, ಬುನಾದಿ, ತಳಹದಿಯಾಗಿದೆ. ಈಗ ಕಾಂಡವು ಸತ್ಯುಗ ಅಂದರೆ ಸ್ವರ್ಗ ಬರಲಿದೆ ಮತ್ತು ತ್ರೇತಾಯುಗವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಲಕ್ಷ್ಮೀ ನಾರಾಯಣರಂತಹ ದೇವತೆಗಳ ರಾಜ್ಯ ಇರುತ್ತದೆ. ಅಲ್ಲಿ ಸುಖ, ಶಾಂತಿ, ಪವಿತ್ರತೆ ಮತ್ತು ಸಮೃದ್ಧಿ ಜೀವನ ಶೈಲಿಯಾಗಿರುತ್ತದೆ. ಯಾವ ಕೊರತೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವ ದುಃಖವಿಲ್ಲ. ನಂತರ ದ್ವಾಪರ ಯುಗದಲ್ಲಿ ಭಕ್ತಿ ಮಾರ್ಗ ಆರಂಭವಾಗುತ್ತದೆ. ಕ್ರಮೇಣ ಬೌದ್ಧ ಧರ್ಮ, ಜೈನ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ ಹಾಗೂ ಇತರ ಧರ್ಮಗಳು ಸ್ಥಾಪನೆಯಾಗುತ್ತವೆ. ಅವು ವೃಕ್ಷದ ವಿವಿಧ ಕೊಂಬೆಗಳು ಬೆಳೆಯುತ್ತವೆ. ಈ ಧರ್ಮಗಳು ಜನಸಂಖ್ಯೆ ಬೆಳೆದಂತೆ ಬೆಳೀತಾ ಹೋಗುತ್ತದೆ. ಅವರದೇ ರಾಜ್ಯವನ್ನು ಅವರು ಕಟ್ಟಿಕೊಳ್ಳುತ್ತಾರೆ. ಕಲಿಯುಗದಲ್ಲಿ ಆತ್ಮದ ಶಕ್ತಿ ಕ್ಷೀಣಿಸುತ್ತದೆ. ಪಾತ್ರವನ್ನು ಅಭಿನಯಿಸಿ ಕ್ಷೀಣಿಸುತ್ತದೆ.
ಅಶಾಂತಿ, ದುಃಖ, ಪ್ರಕೃತಿ ವಿಕೋಪಗಳು ಮತ್ತು ಸಂಘರ್ಷಗಳು ಹೆಚ್ಚಾಗುತ್ತವೆ. ಜಗಳ, ಕದನ, ಈರ್ಷೆ, ದ್ವೇಷ. ಅದಕ್ಕೋಸ್ಕರ ಇಂತಹ ಸಮಯದಲ್ಲೇ ಮತ್ತೆ ಸಂಗಮಯುಗದ ಬರುತ್ತದೆ. ಆ ಸಂಗಮಯುಗದಲ್ಲಿ ಪರಮಾತ್ಮ ಶಿವನು ಬಂದು ನಿಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪಿಸಿ ಎಂದು ರಾಜಯೋಗವನ್ನು ಕಲಿಸುತ್ತಾರೆ. ಈ ಯೋಗದಿಂದ ಮಾನವಾತ್ಮರ ವಿಕರ್ಮಗಳು ಭಸ್ಮವಾಗುತ್ತವೆ, ಪಾಪ ಭಸ್ಮವಾಗುತ್ತದೆ ಮತ್ತು ಆತ್ಮವು ಪುನಃ ಪವಿತ್ರವಾಗುತ್ತದೆ. ಈ ಕಲ್ಪವೃಕ್ಷ ನಮಗೆ ಒಂದು ಸಂದೇಶ ನೀಡುತ್ತದೆ. ನಾವು ಈಗ ಸಂಗಮಯುಗದಲ್ಲಿದ್ದೇವೆ. ಇದೇ ಸಮಯ ಆತ್ಮ ಪರಿವರ್ತನೆಯದು. ಶಿವತಂದೆಯ ನೆನಪಿನಿಂದ ನಮ್ಮ ಭವಿಷ್ಯದ ಅಂದರೆ ಸತ್ಯಯುಗದ ಸ್ವರ್ಗದ ರಾಜ್ಯಭಾಗ್ಯವನ್ನು ಸಂಪಾದಿಸೋಣ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ.